ನಮಸ್ಕಾರ, ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ನಾವು ಯಾವತ್ತಾರು ಯೋಚನೆ ಮಾಡಿದೀವ ನಮ್ಮ ಮನೆಯಲ್ಲಿ ಯಾಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಮನಸ್ತಾಪಗಳು ಯಾಕೆ ಆಗ್ತಿದೆ ಅಂತ? ಇಲ್ಲ ಮೇಡಮ್, ನಾನು ಎಲ್ಲದೂ ದುಡ್ಡು ತಗೊಂಡ್ಬಿಟ್ಟು ಬಂದು ಮನೆಗೆ ಹಾಕಿದ್ರು ಇವಳು ಮನೆ ಸರಿಯಾಗಿ ನಡೆಸ್ತಿಲ್ಲ ಅಂತ ಗಂಡ. ಇಲ್ಲ ಮೇಡಮ್, ನಾನು ಮನೆಯನ್ನ ಚೆನ್ನಾಗಿ ನಡ್ಸ್ಕೊಂಡ್ಬಿಟ್ಟು ಹೋಗ್ತಿದ್ದೀನಿ, ಆದರೆ ದುಡ್ದಿರೋ ದುಡ್ಡನ್ನು ಸರಿಯಾಗಿ ಖರ್ಚೆ ಮಾಡ್ತಿಲ್ಲ, ಎಲ್ಲದಕ್ಕೂ ಬೈತಾರೆ ಮೇಡಮ್ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇವೆಲ್ಲ ಯಾವುದೂ ರೀಸನ್ಸೇ ಅಲ್ಲ. ನಮ್ಮ ಮನಸ್ತಾಪಗಳಿಗೆ ಮೂಲ ಕಾರಣ ಏನಂತಂದರೆ, ನಾವು ಫ್ಯಾಮಿಲಿಯೊಟ್ಟಿಗೆ ಟೈಮ್ನ ಸ್ಪೆಂಡ್ ಮಾಡ್ತಾ ಇಲ್ಲ ಅನ್ನೋದು. ನಾವು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ, ಹೌದು, ಆದರೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಾ? ಬರೀ ಟೈಮ್ಗೂ ಕ್ವಾಲಿಟಿ ಟೈಮ್ಗೂ ಏನು ವ್ಯತ್ಯಾಸ? ನಾವು ಬರೀ ಟೈಮ್ ಕೊಟ್ಟಾಗ ಹೌದು ನಾವು ಅವ್ರ ಜೊತೆನೇ ಇರ್ತೀವಿ, ಆದರೆ ನಮ್ಮ ಜೊತೆಯಲ್ಲಿ ಯಾರು ಇರ್ತಾರೋ ಅವ್ರ ಮನಸ್ಸಲ್ಲಿ ಏನಾಗ್ತಿದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತಂದರೆ ನಾವು ಯಾವುದೋ ಲಕ್ಸುರಿ ಐಟಮ್ಸ್ನ ಪರ್ಚೇಸ್ ಮಾಡಬೇಕು ಅಥವಾ ನಾವು ಲಕ್ಸುರಿ ಟ್ರಿಪ್ಸ್ ಟೂರ್ಸ್ ಮಾಡಬೇಕು ಅಂತ ಇಲ್ಲ. ಫ್ಯಾಮಿಲಿ ಜೊತೆ ನಾವೆಲ್ಲರೂ ಹೊರಗಡೆ ಹೋದಾಗ ಆಫೀಸ್ ಕೆಲಸ, ಮನೆ ಕೆಲಸ ಎಲ್ಲ ಬಿಟ್ಬಿಟ್ಟು ಕೇವಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಕ್ವಾಲಿಟಿ ಟೈಮ್ನ ನಾವು ಏನು ಸ್ಪೆಂಡ್ ಮಾಡ್ತೀವೋ ಅದು ವೆರಿ ಇಂಪಾರ್ಟೆಂಟ್. ಇಲ್ಲ ಮೇಡಮ್, ನಾನು ಮನೇಲೇ ನಾನು ಮೂವೀಸ್ ನೋಡ್ತೀನಿ ಅಂದರೆ ಅವಾಗೂ ಕೂಡ ನಮ್ಮ ಫೋನ್ಸನ್ನೆಲ್ಲ ಸ್ವಿಚ್ ಆಫ್ ಮಾಡಿ ಸೈಡಿಗಿಟ್ಟು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳ ಜೊತೆ ನಾವು ಕೂತ್ಕೊಂಡು ಮೂವೀಸ್ನ ಎಂಜಾಯ್ ಮಾಡೋದು ಕೂಡ ಕ್ವಾಲಿಟಿ ಟೈಮ್. ಈ ರೀತಿಯ ಸಣ್ಣ ಸಣ್ಣ ವಿಚಾರದೊಂದಿಗೆ ನಮ್ಮ ಬಾಂಧವ್ಯಗಳನ್ನು ನಾವು ಗಟ್ಟಿಗೊಳಿಸೋಣ. ಬಿಕಾಸ್ ಕ್ವಾಲಿಟಿ ಟೈಮ್ ಮ್ಯಾಟರ್ಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.